ಸುದರ್ಶನ್ ಒಂದು ಕೆಲಸದ ನಿಮಿತ್ತ ಬೆಂಗಳೂರಿನಿಂದ ಭಯಾನಕ ಹಳ್ಳಿಗೆ ಹೋಗಬೇಕಾಗಿತ್ತು. ಆ ದಿನ ತುಂಬ ಮಳೆ ಇತ್ತು. ರಾತ್ರಿ 7 ಅದು ಭಯಾನಕ ಹಳ್ಳಿಗೆ ಲಾಸ್ಟ್ ಟ್ರೈನ್ ಆಗಿತ್ತು. ಆ ಟ್ರೈನಲ್ಲಿ ಒಬ್ಬರು ಮನುಷ್ಯರೇ ಇರಲಿಲ್ಲ. ಸುದರ್ಶನ್ ಹಾಗೆಯೇ ಒಬ್ಬನೇ ಕುಳಿತು ಭಯಾನಕ ಹಳ್ಳಿಗೆ ಬಂದು ಇಳಿದನು. ಇಳಿದ ತಕ್ಷಣವೇ ಟ್ರೈನ್ ಹೊರಟು ಹೋಯಿತು. ತುಂಬ ಮಳೆ, ಗುಡುಗು ಸಿಡಿಲಿನ ಆರ್ಭಟ. ರೈಲ್ವೆ ಸ್ಟೇಷನ್ನಲ್ಲಿ ಒಬ್ಬರೂ ಕಾಣಿಸುತ್ತಿಲ್ಲ. ಓ ದೇವರೇ, ಇದೆಂತಹ ಪರಿಸ್ಥಿತಿ! ಈ ಹಳ್ಳಿಯ ಹೆಸರಿನಂತೆ ಇಲ್ಲಿ ಭಯದ ವಾತಾವರಣವೇ ಇರುವುದು. ಬರುವಾಗ ನಾನು ಕುಳಿತ ಭೋಗಿಯಲ್ಲಿ ಒಬ್ಬ ಮನುಷ್ಯನೂ ಇಲ್ಲ. ಈಗ ಇಲ್ಲಿ ನೋಡಿದರೂ ಒಂದು ನರಪೀಳೆಯೂ ಕಾಣಿಸುತ್ತಿಲ್ಲವಲ್ಲ. ಇದೆಂತಹ ಪರಿಸ್ಥಿತಿ ಬಂದಿತು! ನಾನು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಲೇಬೇಕು. ಈ ಮಳೆಯಲ್ಲಿ ಎಲ್ಲಿಗೆ ಹೋಗಲಿ? ಮುಂದೆ ನಡ್ಕೊಂಡು ಹೋಗೋಣ, ಅಲ್ಲಿ ಯಾರಾದರೂ ಸಿಗುತ್ತಾರೆಂದು ನೋಡಿದರಾಯಿತು. ಸುದರ್ಶನ್ ಛತ್ರಿಯನ್ನು ಹಿಡಿದು ನಡೆಯುತ್ತಾ ಮುಂದೆ ಸಾಗಿದನು. ಅವನಿಗೆ ಅಲ್ಲಿ ಯಾರೂ ಒಬ್ಬ ಮನುಷ್ಯನೂ ಕಾಣಲಿಲ್ಲ. ಮಳೆಯಂತೂ ತುಂಬ ಜೋರಾಗಿತ್ತು. ಸುದರ್ಶನನ ಹೊಟ್ಟೆ ತುಂಬ ಹಸಿದಿತ್ತು. ಹಸಿದ ಹೊಟ್ಟೆಯಲ್ಲಿಯೇ ಸುದರ್ಶನ್ ನಡಗುತ್ತಾ ಮುಂದೆ ಸಾಗಿದನು. ಸ್ವಲ್ಪ ದೂರ ನಡೆದ ನಂತರ ಅವನ ಎದುರಿಗೆ ಛತ್ರಿ ಹಿಡಿದು 2 ಮನುಷ್ಯರು ಬಂದರು. ಸುದರ್ಶನನಿಗೆ ಈಗ ಸ್ವಲ್ಪ ಸಮಾಧಾನವಾಯಿತು. ಇವರನ್ನು ಸ್ವಲ್ಪ ಸಹಾಯ ಕೇಳಬೇಕು. ಇವತ್ತೊಂದು ದಿನ ಉಳಿದುಕೊಳ್ಳಲು ಹೇಗಾದರೂ ವ್ಯವಸ್ಥೆ ಮಾಡಿಕೊಡುತ್ತಾರೆ ಎಂದು ಕೇಳಿ ನೋಡೋಣ. ಸುದರ್ಶನ್ ಗಡಿಬಿಡಿಯಿಂದ ಅವರ ಕಡೆ ನಡೆಯತೊಡಗಿದರು. ಅವರು ಕೂಡ ಸುದರ್ಶನನನ್ನೇ ಗಮನಿಸುತ್ತಾ ಅವನ ಹತ್ತಿರ ಬಂದರು. ಅಲ, ಯಾರಪ್ಪ ನೀನು? ಇಷ್ಟು ಹೊತ್ತಿನಲ್ಲಿ ಈ ಕಡೆ ಬಂದಿದೆಯಲ್ಲ? ಈ ಹೊತ್ತಿನಲ್ಲಿ ಇಲ್ಲಿ ಯಾರೂ ಬರುವುದಿಲ್ಲ. ನಾನು ಈ ಹಳ್ಳಿಯವನಲ್ಲ. ನಾನು ಬೆಂಗಳೂರಿನಿಂದ ಪ್ರಾಜೆಕ್ಟ್ ವಿಷಯವಾಗಿ ಇಲ್ಲಿಗೆ ಬಂದಿದ್ದೇನೆ. ನನಗೆ ಉಳಿದುಕೊಳ್ಳಲು ಎಲ್ಲಿಯಾದರೂ ಸ್ವಲ್ಪ ಅನುಕೂಲ ಮಾಡಿಕೊಡುತ್ತೀರಾ? ಅಯ್ಯೋ ನೋಡಪ್ಪ, ನಮ್ಮ ಮನೆಗಳು ತುಂಬಾ ದೂರವಿದೆ. ನಾವು ಈಗ ಮನೆಗೆ ಹೋಗುತ್ತಿಲ್ಲ. ನೀನು ಒಂದು ಕೆಲಸ ಮಾಡು. ಮುಂದೆ ಒಂದು ಚಹಾದ ಅಂಗಡಿ ಇದೆ, ಅದರ ಹತ್ತಿರ ನಿಮಗೆ ಧನ್ಯವಾದಗಳು. ನೀವು ಬರುವವರೆಗೆ ನಾನು ಅಲ್ಲಿಯೇ ನಿಂತುಕೊಳ್ಳುತ್ತೇನೆ. ಆದಷ್ಟು ಬೇಗ ಬನ್ನಿ. ನನಗೆ ಇದೊಂದು ಸಹಾಯ ಮಾಡಿ. ಇನ್ನೊಂದು ವಿಷಯವಪ್ಪ, ನಾವು ಹೇಳಿದ್ದನ್ನು ಮರೆಯಬೇಡ. ಚಹಾದ ಅಂಗಡಿಯಿಂದ ಸ್ವಲ್ಪ ಮುಂದೆ ಹೋದರೆ ಒಂದು ದೇವಸ್ಥಾನವಿದೆ. ನೀನು ಅಲ್ಲಿಗಂತೂ ಹೋಗ. ದೆವ್ವದ ದೇವಾಲಯವೇ? ಇದೇನು ವಿಚಿತ್ರವಾಗಿದೆಯಲ್ಲ. ಇರ್ಲಿ, ನಾನು ಅಲ್ಲಿ ನಿಂತಿರುತ್ತೇನೆ, ನೀವು ಹೋಗಿ ಬನ್ನಿ. ಸರಿ, ಇಲ್ಲಿ ದೆವ್ವಗಳು ಓಡಾಡ್ತವೆ. ನೀನು ಯಾರೊಂದಿಗೂ ಮಾತನಾಡಬೇಡ, ಅಲ್ಲಿ ನಿಂತುಕೋ. ಸರಿ, ನೀವು ಹೇಳಿದ ಹಾಗೆ ಮಾಡುತ್ತೇನೆ. ಹೀಗೆ ಹೇಳಿ ಅವರು ಅಲ್ಲಿಂದ ಹೊರಟು ಹೋದರು. ಸುದರ್ಶನ್ ಅವರು ಹೇಳಿದ ಮಾತನ್ನೇ ನೆನಪಿಟ್ಟುಕೊಂಡು ಮುಂದೆ ಸಾಗತೊಡಗಿದರು. ಅವರು ಹೇಳಿದ ಹಾಗೆ ಮುಂದೆ ಹೋದ ನಂತರ ಅವನಿಗೊಂದು ಚಹಾದ ಅಂಗಡಿ ಕಾಣಿಸಿತು. ಅವರು ಹೇಳಿದಂತೆ ಸುದರ್ಶನ್ ಚಹಾದ ಅಂಗಡಿಯ ಬದಿಗೆ ಹೋಗಿ ನಿಂತನು. ಮಳೆ ಜೋರಾಗತೊಡಗಿತು. ಭಯಾನಕ ಶಬ್ದಗಳು ಕೇಳತೊಡಗಿದವು. ಹೀಗೆ ಸುದರ್ಶನ್ ಅತ್ತಿತ್ತ ನೋಡುತ್ತಾ ನಿಂತುಕೊಂಡಿದ್ದ. ಅಷ್ಟರಲ್ಲಿ ಒಬ್ಬಳು ಸುಂದರವಾದ ಮಹಿಳೆ ಅಲ್ಲಿಗೆ ಬಂದಳು. ಸುದರ್ಶನನಿಗೆ ವಿಚಿತ್ರವಾಯಿತು. ಅಷ್ಟು ಜೋರು ಮಳೆಯಲ್ಲಿ ಆ ಮಹಿಳೆ ಸ್ವಲ್ಪವೂ ನೆನೆದೇ ಇಲ್ಲ. ಸುದರ್ಶನ್ ಮಾತನಾಡದೆ ಸುಮ್ಮನೆ ನಿಂತುಕೊಂಡ. ಸುದರ್ಶನನ ಹೃದಯ ಬಡಿತ ಜಾಸ್ತಿಯಾಗತೊಡಗಿತು. ಆತನು ಏನೂ ಮಾತನಾಡಲಿಲ್ಲ, ಸುಮ್ಮನೆ ನಿಂತುಕೊಂಡ. ಅಷ್ಟರಲ್ಲಿ ನಡುಗುತ್ತಾ ಒಬ್ಬ ಮನುಷ್ಯ ಅಲ್ಲಿಗೆ ಬಂದನು. ಅವನು ಬಂದ ತಕ್ಷಣ ಅಲ್ಲಿದ್ದ ಸುಂದರವಾದ ಮಹಿಳೆ ಮಾಯವಾದಳು. ಸುದರ್ಶನನಿಗೆ ವಿಚಿತ್ರವೆನಿಸಿತು. ಬಂದಿರುವುದು ಮನುಷ್ಯ ಅಲ್ಲ, ದೆವ್ವ ಎಂದು ಅವನಿಗೆ ಅರಿವಾಯಿತು. ಇದರಿಂದ ಆತನು ಹೆದರಿ ಬಂದ ಮನುಷ್ಯನನ್ನು ಮಾತನಾಡಿಸದೆ ಸುಮ್ಮನೆ ನಿಂತುಕೊಂಡಿದ್ದ. ಅಲ್ಲಪ್ಪ, ಇಷ್ಟು ಹೊತ್ತಿನಲ್ಲಿ ನೀನೊಬ್ಬನೇ ಇಲ್ಲಿ ನಿಂತ್ಕೊಂಡಿದ್ಯಲ್ಲ, ಯಾರು ನೀನು? ಸುದರ್ಶನನ್ನು ಮಾತನಾಡದೆ ಸುಮ್ಮನೆ ನಿಂತುಕೊಂಡ ಅವನಿಗೆ ಈತನು ಮನುಷ್ಯನೋ ದೆವ್ವವೋ ಎಂದು ಅರ್ಥವಾಗಲೇ ಇಲ್ಲ. ಬಂದ ಮನುಷ್ಯನೇ ಸುದರ್ಶನನನ್ನು ಮತ್ತೆ ಮಾತನಾಡಿಸಿದ. ಅಲ್ಲಪ್ಪ, ನೀನು ತುಂಬ ಹೆದರಿಕೊಂಡ ಹಾಗೆ ಕಾಣಿಸ್ತೀಯ.
ನಾನು ಮಾತನಾಡಿಸಿದ್ರೂ ಸುಮ್ಮನೆ ನಿಂತಿದ್ಯಲ್ಲ, ಯಾರಪ್ಪ ನೀನು? ನಾನು ಈ ಹಳ್ಳಿಯವನಲ್ಲ, ನಾನು ಬೆಂಗಳೂರಿನಿಂದ ಬಂದಿದ್ದೇನೆ. ನನಗೆ ಈ ದಿನ ಉಳಿದುಕೊಳ್ಳಲು ಎಲ್ಲಿಯೂ ಜಾಗವಿಲ್ಲ, ಆದ್ದರಿಂದ ಇಲ್ಲಿಯೇ ನಿಂತಿದ್ದೇನೆ. ಓ ಹೌದಾ, ನಿನ್ನನ್ನು ನಮ್ಮನೆಗೆ ಕರೆದುಕೊಂಡು ಹೋಗುತ್ತಿದ್ದೆ. ಆದರೆ ನಮ್ದು ಗುಡಿಸಲ ಮನೆ. ನಿನ್ನನ್ನು ನೋಡಿದರೆ ಶ್ರೀಮಂತ ಮನೆಯಿಂದ ಬಂದ ಹುಡುಗನ ತರ ಕಾಣಿಸುತ್ತಿದ್ದೀರಾ. ನಮ್ಮನೆಯಲ್ಲಿ ನಿಮಗೆ ಅನುಕೂಲವಾಗುತ್ತದೆಯಾ? ಅಯ್ಯೋ, ಹಾಗೆನ್ನಬೇಡಿ. ಇಂತಹ ಮಳೆಯಲ್ಲಿ ಗೂಡಿಸಲಾದರೇನೋ, ಒಂದು ದಿನ ಇರೋದಲ್ವಾ, ನಾನು ಬರುತ್ತೇನೆ. ಸರಿಯಪ್ಪ, ಮನೆಗೆ ಹೊರಡೋಣ ಬಾ. ಈ ಮಳೆ ನಿಲ್ಲೋದಿಲ್ಲ. ಅದಲ್ಲದೆ ಇಲ್ಲಿ ಹೆಚ್ಚು ಕಾಲ ನಿಲ್ಲುವುದು ಒಳ್ಳೆಯದಲ್ಲ. ಇದು ಅಪಾಯದ ಸ್ಥಳ. ಇಬ್ಬರು ಸೇರಿ ಮನೆಗೆ ಬಂದರು. ಸುದರ್ಶನನನ್ನು ನೋಡಿ ಅವರ ಮನೆಯವರು ಬೆಚ್ಚಿಬಿದ್ದರು. ಆ ವ್ಯಕ್ತಿ ಯಾರೆಂದು ಗೊತ್ತಿಲ್ಲ, ಎಲ್ಲಿಂದ ಬಂದನೆಂದು ಗೊತ್ತಿಲ್ಲ, ಅದು ರಾತ್ರಿ ಇಷ್ಟು ಮಳೆಯಲ್ಲಿ. ನಂತರ ಆ ವ್ಯಕ್ತಿ ಎಲ್ಲ ವಿಷಯವನ್ನು ತನ್ನ ಹೆಂಡತಿಯ ಮುಂದೆ ಹೇಳಿದನು. ಆಗ ಅವಳಿಗೆ ಸ್ವಲ್ಪ ಸಮಾಧಾನವಾಯಿತು. ಎಲ್ಲರೂ ಮಲಗಿಕೊಂಡರು. ಗಂಟೆ ಸುಮಾರು 12 ಆಗಿರಬೇಕು. ಸುದರ್ಶನನನ್ನು ಯಾರೋ ಕರೆಯುತ್ತಿರುವ ಹಾಗೆ ಅನಿಸಿತು. ಸುದರ್ಶನ ಕಣ್ಣು ತೆಗೆದು ನೋಡಿದನು. ಸ್ವಲ್ಪ ಯೋಚಿಸಿದ. ಈ ಹಳ್ಳಿಯಲ್ಲಿ ನನಗೆ ಪರಿಚಯದವರು ಯಾರೂ ಇಲ್ಲ, ಮತ್ತೆ ನನ್ನನ್ನು ಯಾರು ಕರೆಯುತ್ತಾರೆ ಎಂದು ಸುಮ್ಮನೆ ಮಲಗಿದನು. ಅದಾದ ಸ್ವಲ್ಪ ಹೊತ್ತಿನ ನಂತರ ಆ ಮನೆಯ ವ್ಯಕ್ತಿ, ಆತನ ಹೆಸರು ಮಲ್ಲಪ್ಪ, ಕೈಯಲ್ಲಿ ಉರಿಯುವ ದೀಪವನ್ನು ಹಿಡಿದು ಹೊರಟು ನಿಂತ. ಸುದರ್ಶನ ಅವನನ್ನೇ ನೋಡುತ್ತಿದ್ದನು. ಆದರೆ ಮಲ್ಲಪ್ಪ ತಿರುಗಿ ನೋಡಲಿಲ್ಲ. ಮಲ್ಲಪ್ಪನು ಮನೆಯ ಹೊರಗೆ ನಡೆದನು. ಅಷ್ಟರಲ್ಲಿ ಮಲ್ಲಪ್ಪನ ಹೆಂಡತಿಗೆ ಎಚ್ಚರವಾಯಿತು. ಅವಳು ಸುದರ್ಶನನ್ನು ಹೋಗುವುದನ್ನು ನೋಡಿ ಗಾಬರಿಗೊಂಡಳು. ತಕ್ಷಣ ಬಾಗಿಲು ತೆರೆದು, ಏನಾಯಿತು ಸುದರ್ಶನ ಎಂದು ಕೇಳಿದಳು. ಅವನ ಮುಖದಲ್ಲಿದ್ದ ಆತಂಕ ನೋಡಿ ಏನೋ ಅಸಾಮಾನ್ಯ ಸಂಭವಿಸಿದೆ ಎಂದು ಅವಳ ಮನಸ್ಸಿಗೆ ತಟ್ಟಿತು. ಅಯ್ಯೋ, ಇಷ್ಟೊತ್ತಿನಲ್ಲಿ ಎಲ್ಲಿಗೆ ಹೊರಟಿದ್ದೀರಿ? ನನ್ನ ಗಂಡನಿಗೆ ಹೇಳದೆ ಈ ಸಮಯದಲ್ಲಿ ಹೋಗುವುದು ಸರಿಯೇ? ಏನಾಯಿತು? ದಯವಿಟ್ಟು ನಿಲ್ಲಿ, ಮಾತಾಡಿ, ವಿಷಯವನ್ನು ಸ್ಪಷ್ಟವಾಗಿ ಹೇಳಿ. ನಮಗೆ ಭಯವಾಗುತ್ತಿದೆ. ಈಗಲೇ ಒಳಗೆ ಬನ್ನಿ, ಸ್ವಲ್ಪ ಕ್ಷಣ. ಅಯ್ಯೋ ಅಮ್ಮ, ನಿಮ್ಮ ಗಂಡ ಕೈಯಲ್ಲಿ ದೀಪ ಹಿಡಿದು ಆ ಗುಡಿಯ ಕಡೆ ನಡೆದಿದ್ದಾರೆ. ನಾನು ನೋಡಿದೆ. ಈ ಹೊತ್ತಿನಲ್ಲಿ ಏಕೆ ಹೋದರೂ ಗೊತ್ತಿಲ್ಲ. ನನಗೆ ಏನೂ ಅರ್ಥವಾಗುತ್ತಿಲ್ಲ. ಮನಸ್ಸಿಗೆ ಭಯವೂ ಆಗುತ್ತಿದೆ. ಇಲ್ಲಿ ಒಬ್ಬನೇ ಹೋದಂತೆ ಕಾಣಿತು. ನಿಮ್ಮ ಮಾತು ಕೇಳದೆ ಅವರು ನಡೆದದ್ದು ಅಚ್ಚರಿ ಉಂಟು ಮಾಡಿತು. ಅಯ್ಯೋ, ಏನ್ ಹೇಳ್ತಿದ್ಯಪ್ಪ? ಗುಡಿಯ ಕಡೆ ಹೊರಟಿದ್ದಾರೆ ಅಂದ್ರೆ? ಅಯ್ಯೋ, ಇದೇನಾಯ್ತು? ಎಲ್ಲವೂ ಹಾಳಾಗಿ ಹೋಯ್ತು. ನನ್ನ ಗಂಡನನ್ನು ಹೇಗಾದ್ರೂ ಮಾಡಿ ಉಳಿಸ್ಕೊಳ್ಬೇಕು. ದೇವರೇ, ದಯಮಾಡು. ಅಯ್ಯೋ, ಏನಾಯ್ತಮ್ಮ? ಯಾಕೆ ಹೀಗೆ ಮಾತನಾಡ್ತಿದ್ದೀರಾ? ನಿಮ್ಮ ಮಾತುಗಳು ಕೇಳಿ ನನಗೆ ತುಂಬಾ ಭಯವಾಗ್ತಿದೆ. ದಯವಿಟ್ಟು ಸ್ಪಷ್ಟವಾಗಿ ಹೇಳಿ. ಅದು ಭೂತದ ದೇವಾಲಯ. ಅಲ್ಲಿಗೆ ಹೋದವರು ಮರಳಿ ಬರುವುದಿಲ್ಲ. ಹೀಗೆ ಪ್ರತಿ ಮನೆಯಿಂದಲೂ ಒಬ್ಬರೊಬ್ಬರು ಹೋಗ್ತಾರೆ. ಯಾರೂ ವಿರೋಧಿಸಲು ಧೈರ್ಯ ಮಾಡುವುದಿಲ್ಲ. ಎಲ್ಲರಿಗೂ ಅದೇ ಭೀತಿ. ನೀವೇನು ಹೆದರಬೇಡಿ. ನಾವು ಅವರನ್ನ ಹಿಂಬಾಲಿಸಿ ಹೋಗೋಣ. ಒಟ್ಟಾಗಿ ಧೈರ್ಯದಿಂದ ನಡೆಯೋಣ. ಸತ್ಯ ಏನು ಎಂದು ಕಂಡುಕೊಳ್ಳೋಣ. ಹಾಗೆ ಮಾಡೋಣವಪ್ಪ. ಈಗ್ಲೇ ಹೊರಡೋಣ. ಮಲ್ಲಪ್ಪನು ನಿಶ್ಶಬ್ದವಾಗಿ ಗುಡಿಯನ್ನು ಪ್ರವೇಶಿಸಿದ. ಅವನ ಹಿಂದೆ ಸುದರ್ಶನ್ ಮತ್ತು ಮಲ್ಲಪ್ಪನ ಹೆಂಡತಿ ಭಯಭೀತರಾಗಿ ಬಂದರು. ದೀಪದ ಬೆಳಕಿನಲ್ಲಿ ಗುಡಿಯ ಒಳಗೆ ಅಸ್ಪಷ್ಟ ನೆರಳುಗಳು ಕದಲುತ್ತಿದ್ದವು. ಗುಡಿಯೊಳಗೆ ಪ್ರವೇಶಿಸಿದ ಕ್ಷಣದಲ್ಲೇ ಮಲ್ಲಪ್ಪ ಕಣ್ಣೆದುರಿಗೆ ಮಾಯವಾದನು. ಇದನ್ನು ಕಂಡ ಮಲ್ಲಪ್ಪನ ಹೆಂಡತಿಗೂ ಸುದರ್ಶನನಿಗೂ ಏನಾಯಿತೋ ಅರ್ಥವಾಗಲಿಲ್ಲ. ತಮ್ಮ ಮುಂದೆ ನಡೆದು ಬಂದವನೇ ಹೀಗೆ ಅಚಾನಕ್ ಕಾಣೆಯಾಗಿದ್ದು ಅಸಹಜವಾಗಿ ತೋರಿತು. ಅವನು ನಿಜವಾಗಿಯೂ ಮನುಷ್ಯನೇ ಎಂಬ ಯೋಚನೆ ಇಬ್ಬರ ಮನಸ್ಸನ್ನು ಕಾಡತೊಡಗಿತು. ಹೃದಯ ಜೋರಾಗಿ ಬಡಿದು ಕಾಲುಗಳು ನಡುಗತೊಡಗಿದವು. ಆದರೂ ಧೈರ್ಯ ಸೇರಿಸಿಕೊಂಡು ಸ್ವಲ್ಪ ಮುಂದೆ ನಡೆದರು. ಅಷ್ಟರಲ್ಲಿ ಅವರ ಮುಂದೆ ಭೀಕರ ಆಕಾರದ ಭೂತ ಪ್ರತ್ಯಕ್ಷವಾಯಿತು. ಕಣ್ಣುಗಳು ಕೆಂಪಾಗಿ ಹೊಳೆಯುತ್ತಾ ವಿಚಿತ್ರ ಶಬ್ದ ಮಾಡುತ್ತಿತ್ತು. ಸುದರ್ಶನನು ಭಯದಿಂದ ಕೂಗುವಷ್ಟರಲ್ಲಿ ಆ ಭೂತ ಮತ್ತೆ ಕ್ಷಣಾರ್ಧದಲ್ಲಿ ಮಾಯವಾಯಿತು. ಗುಡಿಯೊಳಗೆ ಗಾಢ ನಿಶ್ಶಬ್ದ ಆವರಿಸಿತು. ಮಲ್ಲಪ್ಪನ ಹೆಂಡತಿ ಮತ್ತು ಸುದರ್ಶನ್ ಇಬ್ಬರೂ ಭಯದಿಂದ ನಡುಗುತ್ತಾ ನಿಂತರು. ಮುಂದೇನಾಗುವುದೋ ಎಂಬ ಆತಂಕ ಅವರ ಮನಸ್ಸನ್ನು ಆವರಿಸಿತು. ನೋಡಿ, ನೀವು ಹೆದರಬೇಡಿ. ಮಲ್ಲಪ್ಪನವರನ್ನು ನೀವು ಆ ಕಡೆ ಹುಡುಕಿ, ನಾನು ಈ ಕಡೆ ಹುಡುಕ್ತೇನೆ.
ಖಂಡಿತವಾಗಿಯೂ ಅವರು ಸಿಗ್ತಾರೆ. ಯಾವುದೇ ಕಾರಣಕ್ಕೂ ತಿರುಗಿ ನೋಡಬೇಡಿ. ಸರಿಯಪ್ಪ, ನೀವು ಹೇಳಿದಂತೆ ಆಗ್ಲಿ. ಇಬ್ಬರೂ ಒಂದೊಂದು ಕಡೆ ಹುಡುಕತೊಡಗಿದರು. ಸುದರ್ಶನನನ್ನು ಹುಡುಕುತ್ತಾ ಮುಂದೆ ಬಂದಂತೆ ಅಚಾನಕ್ ಯಾರೋ ನಗುವ ಶಬ್ದ ಕೇಳಿಸಿತು. ಆ ಶಬ್ದ ಗುಡಿಯ ಗೋಡೆಗಳಲ್ಲಿ ಪ್ರತಿಧ್ವನಿಸಿ ಮನಸ್ಸಿಗೆ ಭೀತಿ ತುಂಬಿತು. ಸುದರ್ಶನನು ಮಲ್ಲಪ್ಪನನ್ನು ಹುಡುಕುತ್ತಾ ಮುಂದೆ ಹೋದಂತೆ ಯಾರೋ ಜೋರಾಗಿ ಅಳುವ ಶಬ್ದ ಕೇಳಿಸಿತು. ಶಬ್ದ ಬಂದ ಕಡೆ ಸುದರ್ಶನನು ಹೋಗಿ ನೋಡಿದಾಗ ಅವನನ್ನು ಬೆಚ್ಚಿ ಬೀಳಿಸುವ ಒಂದು ಘಟನೆಯಲ್ಲಿ ನಡೆದಿತ್ತು. ಅಲ್ಲಿ ನಡೆದ ಘಟನೆಯನ್ನು ನೋಡಿ ಸುದರ್ಶನನು ಮೂರ್ಛೆ ಹೋಗಿ ಬಿದ್ದನು. ಅಲ್ಲಿ ನಡೆದ ಘಟನೆ ಯಾವುದು? ಮುಂದೇನಾಯಿತು? ಸುದರ್ಶನನು ಮೂರ್ಛೆ ತಪ್ಪಿ ಬೀಳುವಂತಹ ಘಟನೆ ಅಲ್ಲಿ ಏನು ನಡೆಯಿತು? ಮುಂದಿನ ಇಂಟ್ರೆಸ್ಟಿಂಗ್ ಕಥೆಗಾಗಿ ಪಾರ್ಟ್ 2 ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು. ಹಾ, ಮತ್ತೆ ಸಿಗೋಣ. ಹಾ ಹಾ ಹಾ.